ಇನ್ನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ. ಅದೇನು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಯಾಕಾಗಬಾರ್ದು, ಅವರು ಸಿಎಂ ಆಗಲಿಕ್ಕೆ ಖರ್ಗೆ ಅತ್ಯಂತ ಸೂಕ್ತ ವ್ಯಕ್ತಿ. ಇದು ಶಿವಾನಂದ ಪಾಟೀಲ್ರ ಮಾತು. ಯಾರಿಗೆ ಆಸೆ ಇಲ್ಲ, ನಂಬಲ್ಲಿ ಸಿ ಎಮ್ ಆಗ್ತಕ್ಕಂಥ ರೇಸ್ನಾಗಿರೋರು ಭಾಳ ಮಂದಿ ಅದಾರ, ವರಿಷ್ಠರು ಮತ್ತು ಅವರೆಲ್ಲ ದುಡ್ದಾರೆ. ಮತ್ತು ಅವ್ರು ಆದ್ರೆ ತಪ್ಪೇನಿದೆ, ಇದ್ದವರಿದ್ರೂ ತಪ್ಪಿಲ್ಲ, ಹೊಸದಾಗಿ ಆಗೋರಿದ್ರೂ ತಪ್ಪಿಲ್ಲ. ಪಕ್ಷದದು ಒಳಗೆ ಎಲ್ಲರಿಗೆ ಆಸೆ ಇರುವುದೇ. ನಮಗೆ ಮಂತ್ರಿ ಆಗೋ ಆಸೆ ಇರೋಂಗಿಲ್ಲ, ಹಾಗೆ ಅವ್ರಿಗೆ ಸಿ ಎಮ್ ಆಗೋ ಆಸೆ ಇರ್ತದೆ. ನಮ್ಮಲ್ಲಿ ಇರೋದು ಒಂದೇ ಅದಲ್ಲ ಸಿ ಎಮ್. ಅವು ಒಂದು 10 ಇದ್ದು ಅಂದರೆ ಯಾರೂ ಕೇಳ್ತಿದ್ದಿಲ್ಲ. ಒಂದೇ ಇದ್ದರೂ ಕೂಡ 2-3 ಮಂದಿ ಅಷ್ಟೇ ಅದ್ರ ಹಿರಿಯರು. ಅದಕ್ಕೆ ಅದಾರ, ಅವ್ರ ಪಾಪ ಅವ್ರ ಆಸೆ ಇದೆ, ಆಗಲಿ, ನಾವು ಆಸೆ ಪಡ್ತೀವಿ, ಆಗಲಿ, ಅದ್ರಾಗೇನು ತಪ್ಪಿಲ್ಲ. ಇದೇ ಅವಧಿ 2.5 ವರ್ಷ ನೋಡಿ, ಈಗ ಆಗ್ಬೋದು, ನಾಳೆ ಆಗ್ಬೋದು, ಅದು ಹೆಂಗೆ ಹೇಳಕ್ಕೆ ಬರ್ತದೆ? ಅದು ಪಕ್ಷ CLP ನಿರ್ಣಯ ಮಾಡ್ತದೆ. ಯಾರಿಗೆ ಆಸೆ ಇಲ್ಲ, ನಂಬಲ್ಲಿ ಸಿ ಎಮ್ ಆಗ್ತಕ್ಕಂಥ ರೇಸ್ನಾಗಿರೋರು ಭಾಳ ಮಂದಿ ಅದಾರ, ವರಿಷ್ಠರು ಮತ್ತು ಅವರೆಲ್ಲ ದುಡ್ದಾರೆ. ಮತ್ತು ಅವ್ರು ಆದ್ರೆ ತಪ್ಪೇನಿದೆ, ಇದ್ದವರಿದ್ರೂ ತಪ್ಪಿಲ್ಲ, ಹೊಸದಾಗಿ ಆಗೋರಿದ್ರೂ ತಪ್ಪಿಲ್ಲ. ಪಕ್ಷದದು ಒಳಗೆ ಎಲ್ಲರಿಗೆ ಆಸೆ ಇರುವುದೇ. ನಮಗೆ ಮಂತ್ರಿ ಆಗೋ ಆಸೆ. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಡಿಕೆ ನಂತರ ಸಿದ್ದರಾಮಯ್ಯನವರ ಅಭಿಮಾನಿಗಳಿಂದಲೂ ಕೂಡ ಪೂಜೆ ಪುನಸ್ಕಾರ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಅವರ ಅಭಿಮಾನಿಗಳು ಪೂಜೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಯಲಿ ಅಂತ ಹೇಳಿ ಅವರ ಅಭಿಮಾನಿಗಳಿಂದಲೂ ಕೂಡ ಪೂಜೆ. ಕೇರಳದ ಶಬರಿಮಲೆಯಲ್ಲಿ ಸಿಎಂ ಅಭಿಮಾನಿಗಳಿಂದ ಪೂಜೆ, ವರುಣಾ ಕ್ಷೇತ್ರದ ಮರಡಿಹುಂಡಿ ಗ್ರಾಮಸ್ಥರಿಂದ ಪೂಜೆ ಸಲ್ಲಿಕೆಯಾಗಿದೆ. ಗಮನಿಸ್ತಾ ಇದ್ದೀರಿ, 5 ವರ್ಷಗಳ ಪೂರ್ಣಾವಧಿ ಸಿಎಂ ಆಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಬೆಟ್ಟ ಹತ್ತಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಹಿಡಿದು ತಮ್ಮ ಮೊರೆ ಇಟ್ಟಿದ್ದಾರೆ ದೇವರ ಮುಂದೆ. ಯೂಟ್ಯೂಬ್ ಚಾನೆಲ್ ಇದೆ ಇವ್ರೆ. ಇನ್ನು ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ 2 ಕಡೆ, ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹೇಳಿ ಅವರ ಬೆಂಬಲಿಗರಿಂದ ನಡೆದಂತಹ ಪೂಜೆ. ಅಯ್ಯಪ್ಪ ಮಾಲಾಧಾರಿಗಳೇ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇನ್ನು ಮತ್ತೊಂದು ಕಡೆ ಇವತ್ತು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು, ಅವರೇ ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನ ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಹಿಡಿದು ಉಭಯ ನಾಯಕರ ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಯಾರ ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ.